ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರು. ನಾನು ಇವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ರಿಮ್ಯಾಕ್ಸ್ ಸ್ಟೋರಿನ ಹೇಳೋಕ್ಕೆ ಅಂತ ಬಂದಿದ್ದೀನಿ. ಆಮ್, ಒಂದು ಅಜ್ಜಿ ಒಂದು ಹಳ್ಳಿ ಮರದ ಹತ್ರ ಕೂತ್ಕೊಂಡು ಎಲ್ಲರಿಗೂ ಜ್ಯೋತಿಷಿ ಹೇಳ್ತಾ ಇದ್ಲಂತೆ. ಎಲ್ಲ ತುಂಬ ಜನ ಬಂದು ಅವಳ ಹತ್ರ ಕೈ ತೋರಿಸಿ ಜ್ಯೋತಿಷಿ ಅವ್ರ ಭವಿಷ್ಯನ ಹೇಳ್ಸ್ಕೊಂಡು ಹೋಗ್ತಾ ಇದ್ರಂತೆ. ಒಬ್ಬ ರೈತ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅಜ್ಜಿ, ಎಲ್ಲರಿಗೂ ನೀನು ಜ್ಯೋತಿಷಿ ಹೇಳ್ತೀಯಲ್ವಾ, ನನಗೂ ಸ್ವಲ್ಪ ಜ್ಯೋತಿಷಿ ಹೇಳ್ಕೊಡು, ನನ್ನ ಭವಿಷ್ಯ ಏನಾಗುತ್ತೆ, ನಾನು ಹೀಗೆ ನನ್ನ ಜೀವನ ಎಲ್ಲ ಬರೀ ದುಡಿಯೋದೇ ಆಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ ಇರ್ತೀನಿ, ನನ್ನ ಹತ್ರ ದುಡ್ಡೇ ಉಳಿತಲ್ಲ, ಏನಾದರೂ ಮಾಡಿ ನನಗೆ ಜ್ಯೋತಿಷಿ ಹೇಳ್ಕೊಡು ಅಜ್ಜಿ ಅಂತ ಆ, ಅಜ್ಜಿ ಹತ್ರ ಹೋಗಿ ರೈತ ಕೈ ಕೊಟ್ಟು ಜ್ಯೋತಿಷಿ ಕೇಳಿದಂತೆ. ಇಲ್ಲಪ್ಪ, ಹಿಂಗೆಲ್ಲ ಬರೀ ಕೈಯೆಲ್ಲ ನೀನು ಜ್ಯೋತಿಷಿ ಕೇಳಂಗಿಲ್ಲ, ದುಡ್ಡು ಕೊಡ್ಬೇಕು ಇದಕ್ಕೆಲ್ಲ ಅಂತ. ಹೌದು ಅಜ್ಜಿ, ನನ್ನ ಹತ್ರ ಇರೋದೇ 10 ರೂಪಾಯಿ, ಪ್ಲೀಸ್ ಏನೇನಾದ್ರು ಮಾಡಿ ನನಗೆ ಜ್ಯೋತಿಷಿ ಹೇಳಿ ಅಜ್ಜಿ ಅಂತ ಅಜ್ಜಿ ಅಜ್ಜಿ ಹತ್ರ ಹೋಗ್ಬಿಟ್ಟು ಕೇಳಿದಂತೆ. ಇಲ್ಲ ಇಲ್ಲ, ಆಗಲ್ಲ, ಬರೀ ಕೈಯಲ್ಲಿ ನೀನು ಜ್ಯೋತಿಷಿ ಹೇಳೋಕ್ಕಾಗಲ್ಲ, ದುಡ್ಡು ತಗೊಂಡು ಬಾ, ಜಾಸ್ತಿಯಾಗಿ ನಾನು ನಿಮಗೆ ಒಳ್ಳೆ ಭವಿಷ್ಯ ಹೇಳಿಸ್ಕೊಡ್ತೀನಿ ಅಂತ ಅಜ್ಜಿ ವಾಪಸ್ ಕಳಿಸ್ಬಿಡ್ಲಂತೆ ರೈತನ. ಆ ರೈತ ಏನು ಮಾಡಂತೆ, ಏನಾದರೂ ಮಾಡಿ ನಾನು ಅಜ್ಜಿ ಹತ್ರ ನಾನು ಜ್ಯೋತಿಷಿ ಕೇಳಲೇಬೇಕಲ್ಲ, ನನ್ನ ಭವಿಷ್ಯ ಕೇಳಲೇಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ದುಡ್ದು ಸಂಪಾದನೆ ಮಾಡಿ ಒಂದು 4-5 ಕಡೆ ಕೆಲಸ ಮಾಡಿ ದುಡ್ಡು ಹೊಂದಿಸ್ಕೊಂಡು ತೊಗೊಂಡು ಬಂದು ಕೊಟ್ಟನಂತೆ. ಅವಾಗ